ಓಕೆ, BF7 ಬೆಂಗಳೂರಿಗೆ ಕಂಟಕವಾಗುತ್ತಾ ಅಂತ ಆತಂಕ. 12 ಜನರ ಜಿನೋಮಿಕ್ ಸೀಕ್ವೆನ್ಸ್ ರಿಪೋರ್ಟ್ ಬರಬೇಕಾಗಿದೆ ಇನ್ನಷ್ಟೇ. ಎಲ್ಲರ ಚಿತ್ತ ಜಿನೋಮಿಕ್ ಸೀಕ್ವೆನ್ಸ್ ರಿಪೋರ್ಟ್ನತ್ತ. ಆ ಏರ್ಪೋರ್ಟ್ನಲ್ಲಿ ಸಿಕ್ಕಿದ್ರಲ್ಲ ಅಂತಾರಾಷ್ಟ್ರೀಯ ಪ್ರಯಾಣಿಕರು, ಆ 8 ದೇಶಗಳಿಂದ ಬಂದಿರತಕ್ಕಂಥ 12 ಮಂದಿಯ ಸ್ಯಾಂಪಲ್ ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳಿಸಿದ್ದಾರೆ ಈಗಾಗಲೇ ಅಧಿಕಾರಿಗಳು. ಆಯಿತು, 3-4 ದಿನ ಇನ್ನೇನು ಬರೋ ಟೈಮು. ಜಿನೋಮಿಕ್ ಸೀಕ್ವೆನ್ಸ್ ರಿಪೋರ್ಟ್ಗಾಗಿ ಪುಣೆಯ ಲ್ಯಾಬ್ಗೆ ಕಳಿಸಿದ್ದಾರೆ. 12 ಜನರಲ್ಲಿ ಯಾರಿಗೆ BF7 ಇದೆಯೋ ನೋಡಿ, BF7 ಇದ್ದರೂ ಕೂಡ ನನ್ನ ಪ್ರಕಾರ ಇವರೇನು ನಮಗೆ ಕಂಟಕರಾಗ್ತಾರೆ ಅಂತ ಅಂದ್ಕೊಳ್ಳೋದು ಬೇಕಾಗಿಲ್ಲ. ಯಾಕೆ ಹೇಳಿ, ಈಗ ಇವರೆಲ್ಲರನ್ನೂ ಕೂಡ ತಪಾಸಣೆ ಮಾಡಿ ಕಂಡುಹಿಡಿದಿರ್ತಕ್ಕಂಥದ್ದು ಎಲ್ಲಿ? ಅವ್ರನ್ನೆಲ್ಲರನ್ನೂ ಕಂಡುಹಿಡಿದಿರ್ತಕ್ಕಂಥದ್ದು ಏರ್ಪೋರ್ಟ್ನಲ್ಲಿ ಫಸ್ಟು ಇವರಿಗೆ ಪಾಸಿಟಿವ್ ಬರುತ್ತೆ. ಅದರಲ್ಲಿ 4 ಜನಕ್ಕೆ ಹೋಮ್ ಐಸೋಲೇಷನ್ ಕೊಟ್ಟಿದ್ದಾರೆ, ಮಿಕ್ಕಿದವ್ರು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಈ ಹೋಮ್ ಐಸೋಲೇಷನ್ನಲ್ಲಿ ಇರ್ತಕ್ಕಂಥವರು ಅಕಸ್ಮಾತ್ ಸ್ಪ್ರೆಡ್ ಮಾಡಿದ್ರೆ ಮಾಡೋದು ಹಾಗೆ ಅವ್ರಿಗೆ BF7 ಇದ್ದು, ಆ BF7 ಇತರರಿಗೆ ಏನಾದರೂ ಹೋಗಿದ್ದರೆ, ಅವ್ರು ಸರಿಯಾದ ನಿಗಾ ತಗೊಳ್ಳಿಲ್ಲ ಅಂದರೆ ಆಗ ಮಾತ್ರ ಕಂಟಕ. ಯಾಕೆಂದರೆ ಇವರು ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಬಿಂದಾಸ ಎಲ್ಲ ಕಡೆ ಸುತ್ತಾಡ್ಬಿಟ್ಟು ಅವರೇನು ಎಲ್ರಿಗೂ ಅಂಟಿಸಿಲ್ಲ. ಅವ್ರನ್ನ ಏರ್ಪೋರ್ಟಲ್ಲೇ ಹಿಡಿದಾಕಿದ್ದಾರೆ, ಏರ್ಪೋರ್ಟಲ್ಲೇ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟ್ ಮಾಡಿದಾಗ 2863 ಜನಕ್ಕೆ ಟೆಸ್ಟ್ ಮಾಡಿದಾಗ 12 ಜನಕ್ಕೆ ಪಾಸಿಟಿವ್ ಬಂದಿದೆ. ಬಂದ ಮೇಲೆ ಹೋಮ್ ಐಸೋಲೇಷನ್ ಕೊಟ್ಟಿದ್ದಾರೆ ಅವ್ರಿಗೆ, ಕೆಲವರಿಗೆ. ಆ ಒಂದು 4-5 ಜನ ಮಾತ್ರ ಸ್ವಲ್ಪ ತೊಂದರೆ ಆಗ್ಬೋದೇ ಹೊರತು ಉಳಿದವರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾಕೆ ಅಂತಂದರೆ ಅವ್ರು ಆಲ್ರೆಡಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈ 12 ಜನ ಏನಿದ್ದಾರೆ ಕೋವಿಡ್ ಪಾಸಿಟಿವ್ ಅಂತಾರಾಷ್ಟ್ರೀಯ ಪ್ರಯಾಣಿಕರು, ಇವರಲ್ಲಿ ಒಂದು 4-5 ಜನಕ್ಕೆ ಮಾತ್ರ ಹೋಮ್ ಐಸೋಲೇಷನ್, ಉಳಿದವ್ರನ್ನ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಸೊ ಇವ್ರಿಗೆ ಒಂದು ವೇಳೆ BF7 ಇದ್ದರೂ ಕೂಡ ಇವರು ಜನರಿಗೆ ಹೇಗೆ ಕಂಟಕರಾಗ್ತಾರೆ? ಯಾಕೆಂದರೆ ಅವರಾಗಲೇ ಎಲ್ಲರನ್ನೂ ಕೂಡ ಸೇಫ್ ಗಾರ್ಡ್ ಮಾಡಿದಾರಲ್ವ? ಅರವಿಂದ್, ಖಂಡಿತವಾಗಿಯೂ ಒಂದು ಪ್ರಶ್ನೆ ಈ ರೀತಿ ಕಾಡುವಂಥದ್ದು ಸಾಮಾನ್ಯ. ಯಾಕಂದರೆ ಈಗಾಗಲೇ ಕೆಲವರು ಆಸ್ಪತ್ರೆಯಲ್ಲಿದ್ದಾರೆ, ಇನ್ನೊಂದಷ್ಟು ಜನ ಹೋಮ್ ಐಸೋಲೇಷನಲ್ಲಿದ್ದಾರೆ. ಒಂದು, ಇವ್ರಿಗೇನಾದರೂ ಪಾಸಿಟಿವ್ ಪತ್ತೆ ಆದರೆ, ಪಾಸಿಟಿವ್ ಪತ್ತೆ ಆದಂತಹ ವ್ಯಕ್ತಿ ಏನಿರ್ತಾರೆ ಅವರು ವಿಮಾನ ಪ್ರಯಾಣದ ಸಂದರ್ಭದಲ್ಲಿ ಯಾರ ಜೊತೆ ಕಾಂಟ್ಯಾಕ್ಟಿಗಿದ್ರು ಅನ್ನುವಂತಹ ಒಂದು ವಿಚಾರ ಬಹಳ ಕ್ಲಿಯರ್ ಆಗಬೇಕಾಗುತ್ತೆ. ಅದ್ರ ಜೊತೆಗೆ ಹೋಮ್ ಐಸೋಲೇಷನ್ನಲ್ಲಿರುವಂಥವ್ರಿಗೆ ಏನಾದರೂ ಪಾಸಿಟಿವ್ ಬಂತಂದರೆ ಸಂದರ್ಭದಲ್ಲಿ ಅವರ ಜೊತೆ ಹೇಗಿದ್ರು ಅನ್ನುವಂಥದ್ದು ಸಹ ಇಲ್ಲಿ ಬಹಳ ಪ್ರಮುಖವಾಗಿ ಗೊತ್ತಾಗಬೇಕಿರುವಂಥ ವಿಚಾರ. ಯಾಕಂದರೆ ಹೋಮ್ ಐಸೋಲೇಷನ್ ಮುಖಾಂತರವೂ ಸಹ ಹರಡುವಂಥ ಸಾಧ್ಯತೆಗಳಿರ್ತದೆ, ಅಥವಾ ವಿಮಾನಯಾನ ಪ್ರಯಾಣದಲ್ಲಿ ಬಂದಂಥ ಸಂದರ್ಭದಲ್ಲಿ ಬೇರೆ ಪ್ರಯಾಣಿಕರೊಂದಿಗೆ ಏನಾದರೂ ಕಾಂಟ್ಯಾಕ್ಟ್ ಇದ್ದರೆ ಅವರ ಮುಖಾಂತರವೂ ಸಹ ಹರಡುವಂಥ ಸಾಧ್ಯತೆ ಇರ್ತದೆ. ಯಾಕಂದರೆ ಇವರೆಲ್ಲರೂ ಸಹ ಬಂದಿಳಿದಿರುವಂಥದ್ದು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಟೆಸ್ಟಿಂಗ್ ಆಗೋ ತನಕ, ಇವರ ರಿಪೋರ್ಟ್ ಬರೋ ತನಕ ಯಾರಿಗೂ ಸಹ ಇವರಿಗೆ ಪಾಸಿಟಿವ್ ಇತ್ತು ಅಂತ ಗೊತ್ತಿರೋದಿಲ್ಲ. ಸೊ ಈ ಕಾರಣಕ್ಕಾಗಿ ಒಂದಷ್ಟು ಜನರ ಜೊತೆ ಕಾಂಟ್ಯಾಕ್ಟ್ ಸಾಮಾನ್ಯವಾಗಿ ಇರುತ್ತೆ. ಈ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದರೆ ಸದ್ಯ ಬೆಂಗಳೂರಿಗೆ ಇವರು ಕಂಟಕ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಆತಂಕ ಎದುರಾಗಿರುವಂಥದ್ದು. ಸದ್ಯ ಇವರ 12 ಜನ ಏನಿದ್ದಾರೆ, ಒಂದಷ್ಟು ಜನ ಹೈ ರಿಸ್ಕ್ ಕಂಟ್ರಿಗಳಿಂದ ಬಂದಿದ್ದಾರೆ, ಇನ್ನೊಂದಷ್ಟು ಜನ ಸಾಮಾನ್ಯ ಹೈ ರಿಸ್ಕ್ ಅಲ್ಲದ ಕಂಟ್ರಿಗಳಿಂದಲೂ ಸಹ ಬಂದಿರುವಂಥವ್ರಲ್ಲಿ ಈಗ ಪಾಸಿಟಿವ್ ಕಾಣಿಸ್ಕೊಂಡಿರುವಂಥದ್ದು. ಇವರೆಲ್ಲರೂ ಸಹ ಹೈ ರಿಸ್ಕ್ ಬಂದಿರುವಂತಹ ಅವ್ರನ್ನ ಹೊರತುಪಡಿಸಿ ಬೇರೆ ಕಂಟ್ರಿಗಳಿಂದ ಬಂದಿರೋರು, ಬೇರೆ ಅಥವಾ ಹೈ ರಿಸ್ಕ್ ಕಂಟ್ರಿಗಳವ್ರ ಜೊತೆ ಏನಾದರೂ ಕಾಂಟ್ಯಾಕ್ಟಲ್ಲಿದ್ರಾ ಅನ್ನುವಂಥ ಪ್ರಶ್ನೆಗಳು ಸಹ ಸಾಮಾನ್ಯವಾಗಿ ಮೂಡುತ್ತೆ. ಸೊ ಹೀಗಾಗಿ ಎಲ್ಲ ಪ್ರಶ್ನೆಗಳು ಸೀಕ್ವೆನ್ಸಿಂಗ್ ರಿಪೋರ್ಟ್ ಏನಿದೆ ಅಂದರೆ ಜಿನೋಮಿಕ್ ಸೀಕ್ವೆನ್ಸಿಂಗ್ ರಿಪೋರ್ಟ್ ಏನಿದೆ, ಆ ಸೀಕ್ವೆನ್ಸಿಂಗ್ ರಿಪೋರ್ಟ್ನ ಬಳಿಕ ಆತಂಕಗಳು ಸಹ ಕಡಿಮೆ ಆಗುವಂಥದ್ದು. ಪುಣೆಯ ಲ್ಯಾಬ್ಗೆ ಈಗಾಗಲೇ ರವಾನೆ ಆಗಿರುವಂಥದ್ದು. ಇವತ್ತು ಅಥವಾ ನಾಳೆ ಒಳಗಡೆ ರಿಪೋರ್ಟ್ ಬರುವಂಥ ಸಾಧ್ಯತೆ ಇದೆ. ರಿಪೋರ್ಟ್ ಬಂದ ಬಳಿಕ ಪರಿಸ್ಥಿತಿ ಹೇಗಿದೆ, ಹೋಮ್ ಐಸೋಲೇಷನ್ನಲ್ಲಿರುವಂಥವ್ರಿಗೆ ಏನಾದರೂ ಪಾಸಿಟಿವ್ ಆಗಿದೆ, ಅಥವಾ ಈಗ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರುವಂಥವ್ರಿಗೆ ಏನಾದರೂ ಪಾಸಿಟಿವ್ ಆಗಿದೆಯಾ, ಇವರು ಯಾರ ಜೊತೆ ಪಾಸಿಟಿವ್ ಆದರೆ ಇವರು ಯಾರ ಜೊತೆ ಕಾಂಟ್ಯಾಕ್ಟಲ್ಲಿದ್ದರು ಅನ್ನುವಂತಹ ಎಲ್ಲ ಟ್ರೇಸಿಂಗ್ಗಳನ್ನು ಸಹ ಮಾಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಆತಂಕಗಳಂತೂ ಖಂಡಿತವಾಗೂ ಇದ್ದೇ ಇರುತ್ತೆ. ಸೊ ರಿಪೋರ್ಟ್ ಬರೋ ತನಕ ಕಾದು ನೋಡಬೇಕಿದೆ ಅರವಿಂದ್. ಓಕೆ, 2 ಪ್ರಶ್ನೆಗಳಿದೆ ಇಲ್ಲಿ ರಾಘು. ಒಂದು, ಈ 12 ಜನರ ಆರೋಗ್ಯ ಈಗ ಹೇಗಿದೆ ಅಂತ. ಎರಡನೇದು, ಜಿನೋಮಿಕ್ ಸೀಕ್ವೆನ್ಸ್ ರಿಪೋರ್ಟನ್ನು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಅರವಿಂದ, ಸದ್ಯದ ಮಾಹಿತಿಯ ಪ್ರಕಾರ ಇವ್ರಿಗೇನು ಅಂತಹ ದೊಡ್ಡ ಮಟ್ಟದಲ್ಲೇನೋ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇಲ್ಲ. ಸದ್ಯ ಕೆಲವೊಂದಷ್ಟು ಲಕ್ಷಣಗಳಿದೆ, ಒಂದಷ್ಟು ಮೈಲ್ಡ್ ಸಿಂಪ್ಟಮ್ಸ್ ಇರುವಂಥ ಕಾರಣಕ್ಕಾಗಿ ದೊಡ್ಡ ಪ್ರಮಾಣದಲ್ಲೇನೋ ಅಂತ ಎಫೆಕ್ಟ್ ಆಗ್ತಾ ಇಲ್ಲ, ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಾರೆ. ಇನ್ನು ರಿಪೋರ್ಟ್ನ ವಿಚಾರಕ್ಕೆ ಬರೋದಾದರೆ, ರಿಪೋರ್ಟು ಇವತ್ತು ಅಥವಾ ನಾಳೆ ಅಂದರೆ ಇನ್ನೊಂದು 2 ದಿನದ ಒಳಗಡೆ ಕೈಗೆ ಸೇರುತ್ತೆ. 12 ಜನರ ರಿಪೋರ್ಟನ್ನು ಸದ್ಯ ಪುಣೆ ಲ್ಯಾಬ್ಗೆ ರವಾನೆಯನ್ನು ಮಾಡಿರುವಂಥದ್ದು. ಪುಣೆ ಲ್ಯಾಬಿಂದ ನಮಗೆ ರಿಪೋರ್ಟ್ ಬರಬೇಕಿರುವಂಥದ್ದು. 2 ದಿನದಲ್ಲಿ ನಾವು ಈ ರಿಪೋರ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವತ್ತು ಅಥವಾ ನಾಳೆ ಒಳಗೆ ನಮ್ಮ ಕೈಗೆ ರಿಪೋರ್ಟ್ ಸಿಗುತ್ತೆ. ಕಂಪ್ಲೀಟ್ ಪಿಕ್ಚರ್ ಅಂದರೆ ಈ 12 ಜನರ BF7 ಇದೆಯಾ ಇಲ್ವಾ ಅನ್ನುವಂಥ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಇವತ್ತು ಅಥವಾ ನಾಳೆ ಒಳಗೆ ಸಿಗೋದಂತೂ ಪಕ್ಕ ಅರವಿಂದ್. ಓಕೆ ರಾಘು, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಓಕೆ, ಇವತ್ತೋ ನಾಳೆನೋ ರಿಪೋರ್ಟ್ ಬರುತ್ತೆ. ಈ 12 ಜನದಲ್ಲಿ 1, 2, 5 ಜನನೋ 6 ಜನನೋ BF7 ಇದೆ ಅಂತಲೇ ಅಂದ್ಕೊಳ್ಳೋಣ. ಬಟ್ ಅದಾದಮೇಲೆ ಸ್ವಲ್ಪ ಕೆಲಸ ಅಂದರೆ ಇವರ ಪ್ರೈಮರಿ ಕಾಂಟ್ಯಾಕ್ಟ್ ಯಾರಿದ್ದಾರೆ ಅವ್ರನ್ನ ಟೆಸ್ಟ್ ಮಾಡಬೇಕಾಗುತ್ತೆ ಇಮಿಡಿಯೇಟಾಗಿ. ಅದಾದ ನಂತರ ಓಕೆ, ಅವ್ರನ್ನೂ ಐಸೋಲೇಟ್ ಮಾಡಿಕೊಂಡ್ರೆ ನೋ ಪ್ರಾಬ್ಲಮ್.
ಓಕೆ, ಇನ್ನು ಕೋವಿಡ್ ಹೋರಾಟದ ವಿರುದ್ಧ ಮೊದಲ ಮಾಕ್ ಡ್ರಿಲ್ ಇವತ್ತು ನಡೆಯುತ್ತೆ. ಸೊ ಇವತ್ತು ಮೊದಲ ಹಂತದ ಮಾಕ್ ಡ್ರಿಲ್, ಸೋಂಕು ಎದುರಿಸುವ ಸಿದ್ಧತೆ ಪರಿಶೀಲನೆ ಮಾಕ್ ಡ್ರಿಲ್ ಅಂದರೆ ರಿಹರ್ಸಲ್ ಅಂದ್ಕೊಳ್ಳಿ, ಅಭ್ಯಾಸ ಮಾಡೋದು. ಬೆಳಗ್ಗೆ 9 ಗಂಟೆಯಿಂದ ಕರೋನಾ ಮಾಕ್ ಡ್ರಿಲ್ ಆರಂಭ ಆಗುತ್ತೆ. ಸಾಯಂಕಾಲ 4 ಗಂಟೆ ತನಕ ಇದು ಮುಂದುವರಿಯುತ್ತೆ. ಮಾಕ್ ಡ್ರಿಲ್ಗೋಸ್ಕರನೇ ಕೇಂದ್ರ ಪ್ರತ್ಯೇಕ ಗೈಡ್ಲೈನ್ಸನ್ನು ಕೊಟ್ಟಿದೆ. ಏನು ಮಾಕ್ ಡ್ರಿಲ್ ಅಂತಂದರೆ ಆಕ್ಸಿಜನ್ ಪ್ಲ್ಯಾಂಟ್ಗಳ ಕಾರ್ಯಾಚರಣೆ ಖಚಿತಪಡಿಸ್ಕೊಳ್ಬೇಕು. ಅಂದರೆ ಆ ಪೈಪ್ ಎಲ್ಲ ಸ್ಟ್ರಕ್ ಆಗಿದೆಯಾ ಇಲ್ವಾ, ನೀಟಾಗಿ ಬರುತ್ತಾ, ಆಕ್ಸಿಜನ್ ಫ್ಲೋ ಚೆನ್ನಾಗಿದೆಯಾ ನೋಡ್ಕೋಬೇಕು. ಆಕ್ಸಿಜನ್ ಪ್ಲ್ಯಾಂಟ್ ಕಾರ್ಯಾಚರಣೆಯನ್ನು ಖಚಿತಪಡಿಸ್ಕೊಳ್ಬೇಕು. ಕೊರೋನಾ ಸೋಂಕಿತರಿಗೆ ಆಕ್ಸಿಜನ್ ಕೊಟ್ಟು ಪರಿಶೀಲನೆ ಮಾಡಬೇಕು. ಸೋಂಕಿತ ವ್ಯಕ್ತಿಗೆ ಔಷಧಿ ಮತ್ತು ಕ್ರಮಗಳ ಬಗ್ಗೆ ಸೂಚನೆ ಕೊಡಬೇಕು. ಸೋಂಕಿತರ ಆರೋಗ್ಯದ ತಪಾಸಣೆಗೆ ಮಾನಿಟರ್ ಬಗ್ಗೆ ಚೆಕಿಂಗ್ ಮಾಡಬೇಕು. ICU ಬೆಡ್, ವೆಂಟಿಲೇಟರ್ ಬೆಡ್ ಬಗ್ಗೆ ಮಾಹಿತಿ ಸಂಗ್ರಹ, ಬೆಡ್ ಡೀಟೇಲ್ಸ್ ಕೇಂದ್ರಕ್ಕೆ ರವಾನೆ ಮಾಡ್ತಾರಂತೆ ಆರೋಗ್ಯ ಇಲಾಖೆಯವರು. ಇವೆಲ್ಲ ಮಾಡಬೇಕು. ಬೆಂಗಳೂರಿನ ಯಾವ್ಯಾವ ಆಸ್ಪತ್ರೆಯಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ ಅಂತ ನೀವೀಗ ನೋಡ್ತಾ ಇದ್ದೀರಾ. ಮಾಕ್ ಡ್ರಿಲ್ ನಡೀತಾ ಇರತಕ್ಕಂಥದ್ದು CV ರಾಮನ್ ನಗರ ಜನರಲ್ ಆಸ್ಪತ್ರೆ, ಜಯನಗರ ಜನರಲ್ ಆಸ್ಪತ್ರೆ, KC ಜನರಲ್ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆ, ಬೌರಿಂಗ್ ಆಸ್ಪತ್ರೆ ಮತ್ತು ಯಲಹಂಕದ ಜನರಲ್ ಆಸ್ಪತ್ರೆ. ಇಷ್ಟು ಕಡೆ ಮಾಕ್ ಡ್ರಿಲ್ ನಡೆಯುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಂದಿನಿ ಅವರಿಂದ ಪಡ್ಕೊಳ್ಳೋಣ. ನಂದಿನಿ, ಗುಡ್ ಮಾರ್ನಿಂಗ್. ಮಾಕ್ ಡ್ರಿಲ್ 9 ಗಂಟೆಯಿಂದ ಆರಂಭ ಆಗ್ತಾ ಇದೆ. ಸೊ ಈ ಆರಂಭಕ್ಕೆ ಅಂದರೆ ಮಾಕ್ ಡ್ರಿಲ್ಗೆ ಸಿದ್ಧತೆಗಳು ಹೇಗಿದೆ? ವೆರಿ ಗುಡ್ ಮಾರ್ನಿಂಗ್ ಅರವಿಂದ್. ಕೋವಿಡ್ ವಿಚಾರದಲ್ಲಿ ಎಲ್ಲವೂ ಸಹ ಈಗ ಪರಿಪಕ್ವವಾಗ್ತಿದೆ. ಎಸ್ಪೆಷಲಿ ಮೊದಲ, ಎರಡನೇ ಹಾಗೂ ಮೂರನೇ ಅಲೆಯ, ಮೊದಲ 2 ಅಲೆಗಳಲ್ಲದೆ ಇದ್ರೂ ಮೂರನೇ ಅಲೆಯಲ್ಲಿ ಬಹುತೇಕ ಕರೋನಾವನ್ನ ಕಟ್ಟಿ ಹಾಕೋದ್ರಲ್ಲಿ ಭಾರತ ಯಶಸ್ವಿಯಾಗಿದೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಕೇಸ್ಗಳನ್ನ ಇಳಿಮುಖ ಮಾಡೋದ್ರಲ್ಲಿ, ಕಂಟ್ರೋಲ್ ಮಾಡೋದ್ರಲ್ಲಿ ಲೆಕ್ಕಾಚಾರಗಳು ಪಕ್ಕಾ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ 4ನೇ ಅಲೆ ಹಂತದಲ್ಲೂ ಈಗಲೂ ಸಹ ಅಂದ್ರೆ 2023ರಲ್ಲಿ ಯಾವುದೇ ಕಾರಣಕ್ಕೂ ಹೊಸ ವೈರಸ್ ಕಂಟಕ ಕಾಡದೇ ಇರಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಒಂದು ಮಾಕ್ ಡ್ರಿಲ್ಗೆ ಈಗಾಗಲೇ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಆ ಮಾರ್ಗಸೂಚಿಯ ಪ್ರಕಾರ ನೀವು ಗಮನಿಸೋದಾದ್ರೆ, ಬೆಂಗಳೂರಿನಲ್ಲಿ ಕೊರೋನಾ ಪೇಷಂಟ್ಗಳಿಗೆ ಅಂತ ಮೀಸಲಿದ್ದಂತಹ ಆಸ್ಪತ್ರೆಗಳು, ಸರ್ಕಾರಿ ಆಸ್ಪತ್ರೆಗಳು, CV ರಾಮನ್ ನಗರ ಇರಬಹುದು, ವಿಕ್ಟೋರಿಯಾ ಇರಬಹುದು, ಬೌರಿಂಗ್ ಇರಬಹುದು, ಹೀಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸಲಕರಣೆಗಳನ್ನ ಸೂಕ್ತ ರೀತಿಯಲ್ಲಿ ಸಿದ್ಧವಾಗಿದೆಯಾ, ಆಕ್ಸಿಜನ್ ಇರಬಹುದು, ಪೈಪ್ ಲೈನ್ಸ್ಗಳಿರಬಹುದು, ಜೊತೆಗೆ ಅಲ್ಲಿರುವಂತಹ ಕಂಟೈನರ್ಸ್ಗಳಿರಬಹುದು, ಯಾವ ರೀತಿ ಸಿದ್ಧವಾಗಿದೆ ಅಂತ ಹೇಳಿ, ಜೊತೆಗೆ ದಾದಿಯರು ಅಕಸ್ಮಾತ್ ಪರಿಸ್ಥಿತಿ ಕೈ ಮೀರಿದ್ರೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ, ವೈದ್ಯರು ಯಾವ ರೀತಿ ನಡ್ಕೋತಾರೆ ಅಂತ, ಐಸೋಲೇಷನ್ ಆಗಿರಬಹುದು, ಬೆಡ್ಗಳ ವ್ಯವಸ್ಥೆ ಇರಬಹುದು, ಔಷಧಿಗಳಿರಬಹುದು, ಇದೆಲ್ಲ ಯಾವ ರೀತಿ ಕೊಡ್ತಾರೆ ಅಂತ ಹೇಳಿ ಒಂದು ರಿಹರ್ಸಲ್ ಮಾಡುವಂತಹ ಸಿದ್ಧತೆ ನಡೆದಿದೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4:30ವರೆಗೂ ಸಹ ಈ ಕಾರ್ಯಕ್ರಮ ನಡೆಯಲಿದ್ದು, ಇದು ಆರೋಗ್ಯ ಸಿಬ್ಬಂದಿಗಳಿಗೆ ಕರೋನಾ ನೆರಳು ಬಂದಾಗ ಹೇಗೆಲ್ಲ ಸಜ್ಜಾಗಿದ್ದಾರೆ ಅಂತ ಸಿಬ್ಬಂದಿಗಳಿಗೆ ರಿಹರ್ಸಲು ಹಾಗೂ ಜನರಿಗೆ ಸಿದ್ಧತೆ ಇದೆ, ಭಯ ಪಡಬೇಡಿ ಅಂತ ಹೇಳುವಂತಹ ಪ್ರಕ್ರಿಯೆ ಆಗಿರುತ್ತೆ. ಅರವಿಂದ್, ಎಸ್, ಥ್ಯಾಂಕ್ ಯು ನಂದಿನಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇವತ್ತು 9 ಗಂಟೆಯಿಂದ ಈ ಮಾಕ್ ಡ್ರಿಲ್ ಕೂಡ ನಡೆಯುತ್ತೆ. ಹೇಗೆ ನಡೆಯುತ್ತೆ? ಅದು ಕೇವಲ ಸಿದ್ಧತೆ ಅಂದರೆ ಎಲ್ರಿಗೂ ಸಿದ್ಧತೆ, ನರ್ಸು, ಡಾಕ್ಟರ್ಸು, ಮತ್ತು ಟ್ರೀಟ್ಮೆಂಟು, ಮತ್ತೊಂದು ಮಗದೊಂದು ಎಲ್ಲ ನೋಡಬೇಕಲ್ಲ, ಎಲ್ಲವೂ ಕರೆಕ್ಟಾಗಿದೆ. ಆಮೇಲೆ ಜನರಿಗೊಂದು ಮೆಸೇಜ್ ಕೊಡಬೇಕಲ್ಲ, ನಾವು ರೆಡಿ ಇದ್ದೀವಿ, ಡೋಂಟ್ ವರಿ, ಒಂದು ವೇಳೆ ಕೋವಿಡ್ ಬಂದರೂ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ. ಅದಕ್ಕೋಸ್ಕರ ಇವತ್ತಿನ ಈ ಸಿದ್ಧತೆ. ಇನ್ನು ಶಾಲಾ ಕಾಲೇಜುಗಳು ಸ್ವಲ್ಪ ಆತಂಕ, ಯಾಕೆಂದರೆ ಈ 12 ವರ್ಷದ ಒಳಗಿನ ಮಕ್ಕಳಿಗೆ ಇನ್ನೂ ವ್ಯಾಕ್ಸಿನ್ ಕೊಟ್ಟಿಲ್ಲ. ಸೊ ಹಾಗಾಗಿ ತಜ್ಞರು ಕೆಲವೊಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಕರೋನಾ ನಿಯಂತ್ರಣಕ್ಕೆ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಸೊ ತಜ್ಞರ ಸಲಹೆ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಕೂಡ ಫುಲ್ ಅಲರ್ಟ್ ಆಗಿದೆ. ಶಾಲಾ ಕಾಲೇಜುಗಳಲ್ಲಿ ಕೆಲ ನಿಯಮವನ್ನು ಜಾರಿಗೆ ತರೋದಕ್ಕೆ ಮಾಸ್ಕ್ ಆಲ್ರೆಡಿ ಕಡ್ಡಾಯ ಮಾಡಿದ್ದಾರೆ, ಸ್ಯಾನಿಟೈಸರ್ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಹಿಂದಿನ ನಿಯಮಗಳನ್ನು ಜಾರಿ ಮಾಡೋದಕ್ಕೆ ಸೂಚನೆ ಸಿಕ್ಕಿದೆ. ಶಿಕ್ಷಣ ಇಲಾಖೆಯಿಂದ ಎಲ್ಲ ಕಾಲೇಜುಗಳಿಗೆ, ಶಾಲಾ ಕಾಲೇಜುಗಳಿಗೆ ಸೂಚನೆ. ಏನು ರೂಲ್ಸು ಅಂತ ನೋಡೋಣ. ಶಾಲಾ ಕಾಲೇಜು ಆವರಣದಲ್ಲಿ ಕಡ್ಡಾಯ ಮಾಸ್ಕ್ ಧರಿಸಲು ಕ್ರಮ. ಆವರಣ ಮತ್ತು ಕೊಠಡಿಯ ಒಳಗೂ ಕೂಡ, ಕ್ಲಾಸ್ ರೂಮ್ ಒಳಗಡೆನೂ ಹಾಕಬೇಕು. ಇನ್ನು ಶಾಲೆಯ ಆವರಣಗಳಲ್ಲಿ ಸ್ಯಾನಿಟೈಸರ್ ಬಳಕೆಯನ್ನು ಕಡ್ಡಾಯ ಮಾಡಬೇಕು. ಆವರಣಗಳಲ್ಲಿ ಹೋಗಬೇಕಾದ್ರೆ, ಬರಬೇಕಾದ್ರೆ ಮಕ್ಕಳಿಗೆ ಅದನ್ನು ಅವೇರ್ನೆಸ್ ಮೂಡಿಸಬೇಕು. ಈಗ 2 ವರ್ಷದ ಹಿಂದೆ
LKG-ನಲ್ಲಿದ್ದ ಮಗು ಈಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬಂದಿರುತ್ತೆ. ಅದಕ್ಕಿನ್ನೂ ಆ ಫಸ್ಟ್ ಕೋವಿಡ್ ವೇವ್, ಸೆಕೆಂಡ್ ಕೋವಿಡ್ ವೇವ್ ಬಗ್ಗೆ ಗೊತ್ತಿಲ್ಲ ಪಾಪ. ಈಗ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಬಂದಿರೋ ಮಕ್ಕಳುಗಳಿಗೆ ಅದ್ರ ಬಗ್ಗೆ ಅರಿವು ಮೂಡಿಸಬೇಕು. ಹಾಗಾಗಿ ಅದೆಲ್ಲ ಆಗಬೇಕು. ಶಾಲಾ ಕಾಲೇಜುಗಳ ಆವರಣಕ್ಕೆ ಸಾರ್ವಜನಿಕರ ಪ್ರವೇಶಕ್ಕೆ ನಿಷೇಧ ಹೇರಬೇಕು. ತುಂಬ ಜನ ಪೇರೆಂಟ್ಸು ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಒಳಗೆ ನುಗ್ಗಿಬಿಡ್ತಾರೆ. ಅದನ್ನು ಕಂಟ್ರೋಲ್ ಮಾಡಿ. ಶಿಕ್ಷಕರು ಮತ್ತು ಸಿಬ್ಬಂದಿಗೆ ಬೂಸ್ಟರ್ ಡೋಸ್ ಕಡ್ಡಾಯ ಮಾಡಿ. ಅದಾಗಲೇಬೇಕು. ಅತ್ಯಂತ ಅಗತ್ಯವಾಗಿ ಶಾಲಾ ಕಾಲೇಜುಗಳ ಶಿಕ್ಷಕರು ಮತ್ತು ಸಿಬ್ಬಂದಿಗೆ ಕಡ್ಡಾಯವಾಗಿ ಬೂಸ್ಟರ್ ಡೋಸ್ ತಗೋಬೇಕು ಅಂತ ಮಾಡಿ. ಬಿಸಿಯೂಟ ಸಿಬ್ಬಂದಿ ಸಹಾಯಕರಿಗೂ ಬೂಸ್ಟರ್ ಡೋಸ್ ಅಂದರೆ ಸಿಬ್ಬಂದಿ ಅಂದಮೇಲೆ ಮುಗಿದೋಯ್ತು. ಇಂಡಿವಿಜುವಲ್ ಆಗಿ ಅವರು ಇವರು ಅಂತ ಏನು, ಸ್ಕೂಲ್ ಒಳಗಡೆ ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೂ ಬೂಸ್ಟರ್ ಡೋಸ್ ಕಡ್ಡಾಯ. ಇನ್ನು ಅಡುಗೆ ಸಿಬ್ಬಂದಿ ಶುಚಿತ್ವ ಕಾಪಾಡೋದಕ್ಕೆ ಕ್ರಮ ವಹಿಸಬೇಕು. ಈ ಬಿಸಿಯೂಟ ತಯಾರಕರು ಸ್ವಲ್ಪ ಹೈಜೆನಿಕ್ ಆಗಿ ಮಾಡ್ಕೊಳ್ರಪ್ಪ, ತುಂಬ ಗಲೀಜಾಗಿ ಇಟ್ಕೋಬೇಡಿ. ಮಕ್ಕಳು ತರಗತಿಯಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದಕ್ಕೆ ಕ್ರಮ, ಸ್ವಲ್ಪ ದೂರ ಕೂರಿಸಿ ಮಕ್ಕಳನ್ನು ಅಂತ. ಆರೋಗ್ಯ ಸಮಸ್ಯೆ ಇರೋ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಕೊಠಡಿ. ಆರೋಗ್ಯ ಸಮಸ್ಯೆ ಇರ್ತಕ್ಕಂಥ ಮಕ್ಕಳನ್ನು ಕಳಿಸೇಬೇಡಿ ಮನೆಗೆ. ನೀವು ಆ ಮಗುಗೆ ಪ್ರತ್ಯೇಕ ಕೊಠಡಿ ಇಟ್ಕೊಂಡು ಪಾಠ ಮಾಡೋ ಅವಶ್ಯಕತೆ ಏನು? ಶಾಲಾ ಕಾಲೇಜುಗಳಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ಎಲ್ರಿಗೂ ಹೇಳಿ ಮಕ್ಕಳಿಗೆ ಏನಂತ, ನಿಮ್ಮ ವಾಟರ್ ಬಾಟ್ಲನ್ನು ನೀವೇ ತನ್ನಿ, ಅದನ್ನು ಯಾರಿಗೂ ಕೊಡಬೇಡಿ, ಶೇರ್ ಮಾಡ್ಕೋಬೇಡಿ. ಫುಡ್ಡನ್ನು ನೀವು ತಂದ ಊಟವನ್ನು ನೀವೇ ಮಾಡಿ, ನೀವೇ ತಂದಂತಹ ನೀರನ್ನು ಕುಡೀರಿ, ಮನೆಗೆ ಹೋಗಿ. ತೀರಾ ಯಾರು ತಂದಿಲ್ಲ ಅಂದರೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಲಿ. ಹೇಗಿದ್ದರೂ ಮಕ್ಕಳು ಲಂಚ್ ತಂದೇ ತರ್ತಾರೆ, ಲಂಚ್ ಬಾಕ್ಸು, ಅದ್ರ ಜೊತೆಗೆ ವಾಟರ್ ಬಾಟ್ಲ್ ತರ್ತಾರೆ, ತುಂಬ ಕಡೆ ತರ್ತಾರೆ. ಈ ಬಿಸಿಯೂಟ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಊಟ ತರಲ್ಲ. ಅಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಆದಷ್ಟು ನಿಮ್ಮ ಮಕ್ಕಳಿಗೆ ಈ ಬಿಸಿ ನೀರನ್ನು ಕುಡಿಯೋ ಅಭ್ಯಾಸ ಮಾಡಿಸಿ. ಬಿಸಿ ನೀರು ಅಂದರೆ ಗಂಟಲು ಸುಡೋ ಥರ ಅಲ್ಲ, ಸ್ವಲ್ಪ ಉಗುರು ಬೆಚ್ಚಗೆ ಅಂತಾರಲ್ಲ ಆ ಥರ ಕುಡಿಯೋ ಹಾಗೆ ಇರಲಿ, ಬಟ್ ಬಿಸಿ ನೀರನ್ನೇ ಅಭ್ಯಾಸ ಮಾಡಿಸಿ. ತಣ್ಣೀರನ್ನು ಈ ವೆದರ್ನಲ್ಲಿ ಕೊಡೋಕ್ಕೆ ಹೋಗಬೇಡಿ. ಕೋಲ್ಡು ಅದು ಇದು ಆಗುತ್ತೆ, ಸುಮ್ಮನೆ ಆತಂಕ ಆಗುತ್ತೆ, ಅಯ್ಯೋ ಕೋವಿಡ್ ಬಂದ್ಬಿಡ್ತಾ ಹಾಗೆ ಹೀಗೆ ಅಂತ. ಯಾಕೆ ಅನ್ವಾಂಟೆಡ್ ಅಂತ ಅಷ್ಟೇ. ಇನ್ನು ಹೊಸ ವರ್ಷಾಚರಣೆಗೆ ರೂಲ್ಸ್ಗಳನ್ನ ಹೇಳಿದ್ನಲ್ಲ, ಇದನ್ನು ಮಾನಿಟರ್ ಮಾಡೋದಕ್ಕೆ ಪೊಲೀಸರು ಕೂಡ ಭರ್ಜರಿ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಹೊಸ ವರ್ಷದ ಭದ್ರತೆಗೆ ಪೊಲೀಸರ ಭರ್ಜರಿ ಸ್ಟ್ರಾಟಜಿ. ಸಂಚಾರಿ ಪೊಲೀಸ್ ಇಲಾಖೆಯಿಂದ ಕೂಡ ಹೊಸ ವರ್ಷಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ವರ್ಷಾಚರಣೆ ದಿನ ರಸ್ತೆಗೆ ಇಳಿತಾರೆ, ಹಿರಿಯ ಅಧಿಕಾರಿಗಳು ಕೂಡ ಇಳಿಲೇಬೇಕು. ಸಂಚಾರ ದಟ್ಟಣೆ ನಿಯಂತ್ರಣ, ಡ್ರಂಕ್ ಅಂಡ್ ಡ್ರೈವ್ ಎಲ್ಲ ಚೆಕ್ ಮಾಡ್ತಾರೆ. ಅಪಘಾತ ನಿಯಂತ್ರಣವೇ ಪೊಲೀಸರ ಪ್ರಮುಖ ಅಜೆಂಡಾ. ವೀಲಿಂಗು, ರ್ಯಾಶ್ ಡ್ರೈವಿಂಗ್ ಮಾಡುವವರ ಮೇಲೆ ಕಠಿಣ ಕ್ರಮ ತಗೊಳ್ಳಿ, ಒದ್ದು ಒಳಗಾಕಿ ವೀಲಿಂಗ್ ಮಾಡೋರನ್ನ. ಇಡೀ ರಾತ್ರಿ ಕಾರ್ಯನಿರ್ವಹಣೆಗೆ ಸ್ಪೆಷಲ್ ಕಮಿಷನರ್ ಸಲೀಂ ಅವರು ಸೂಚನೆ ಕೊಟ್ಟಿದ್ದಾರೆ. ಪೊಲೀಸರಿಗೆ ಜವಾಬ್ದಾರಿ ಜಾಸ್ತಿ ಈ ವಿಚಾರದಲ್ಲಿ. ಸೊ ಹಾಗಾಗಿ ಸಲೀಂ ಅವರು ಎಲ್ಲ ಸೂಚನೆ ಕೊಟ್ಟಿದ್ದಾರಂತೆ. ಮ್ಯಾಕ್ಸಿಮಮ್ ಪಾಪ ಅವರು ಜಾಗರಣೆ ಮಾಡ್ತಾರೆ, ಏನೂ ಅನಾಹುತವಾಗದಂತೆ ಪೊಲೀಸರು ನಿಗಾ ವಹಿಸುತ್ತಾರೆ.